ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಬರ್ರಿ ಫ್ರೆಂಡ್ಸ್, ಇವತ್ತು ನನಗಂತೂ ಭಾಳ ಆರಾಮಿರ್ಲಿಲ್ಲರಪ್ಪ. ನಂಗೆ ನಿಜವಾಗ್ಲೂ ಭಾಳ ತ್ರಾಸ ಆತ್ರಿ. ಇವತ್ತು ಬೆಳಗ್ಗೆಯಿಂದ ನನಗೆ ತ್ರಾಸ ಆಗತ್ತಿತ್ತು ರೀ. ಅದ್ರಾಗ ನಾನು ಕೆಲ್ಸಕ್ಕೆ ಹೋಗಿ ಬಂದೆ. ಸೊ ಕೆಲಸ ಮಾಡಾಕತ್ತೇನೆ, ಅಲ್ಲಿ ಒಂಚೂರು ಮಾಡೋಕ್ಕಾಗವಲ್ದು. ಏನಿಲ್ಲರಿ, ಜನ್ಮಕ್ಕೆ ಒಂಥರ ನಂಗೆ ಸೊಗಸನ ಅನ್ನಿಸ್ವಲ್ದು, ಏನಿಲ್ಲ. ಯಾವಾಗ ಹೊಕ್ಕೆಂಪ, ಯಾವಾಗ ಹಾಸಿಗೆ ಹಿಡಿತೀನಿ ಅನ್ನಂಗೆ ಆಗ್ಬಿಟ್ಟಿತ್ತು ನಂಗೆ. ಕಡೆ ಕಾಲಕ್ಕೆ 11 ಗಂಟೆ ಮಟ್ಟ ಕೆಲಸ ಮುಗಿಸ್ಕೊಂಡ್ಯಾರ. ನಾನು ಇವತ್ತಂತೂ ಜಲ್ದಿ ಮಾಡ್ಕೊಂಡ್ಬಿಟ್ಟೆ. ನನಗೆ ತಡ್ಕೊಳಕ್ಕಾಗ್ಲಾರ್ದಕ್ಕೆ ಮಾಡ್ಕೊಂಡು ಬಂದು ಹೆಂಗೆ ಮಲ್ಕೊಂಡೇನೆ ಏನು ನೋಡ್ರಿ. ಸೊ ಇಡೀ ದಿನ ಹಿಂಗೆ ಮಲ್ಕೊಂಡೇನು ರೀ. ಭಾಳ ತ್ರಾಸ ಆತ್ರಪ್ಪ ನಂಗೆ. ಜ್ವರ ಬಂದು, ಚಳಿ ಜ್ವರ, ಆಮೇಲೆ ಉಗುಳು ನುಂಗಕ್ಕೆ ಉಗುಳು ಕೊಡವಲ್ದು, ಏನಿಲ್ಲರಿ. ಗಂಟ್ಲ ಎಲ್ಲ ನೋವಾಗೈತಿ. ಈಗ ನಾನಾ ಥರದ್ದು ಜಡ್ಡು ಬಂದುಬಿಟ್ಟೈತ್ರಿ ನನಗೆ. ಇವತ್ತು ತಲೆ ಒಜ್ಜಾಗಿ, ತಲೆ ಹೊಡ್ತಾ ಅದು ಯಾರಿಗೂ ಬರಬಾರ್ದ್ರಿಪ್ಪ ಈ ಥರ. ಸೊ ಒಂದೊಂದು ಸಲ ಬಂದರೆ ಈ ಥರ ಬರ್ತೈತೆ ನೋಡ್ರಿ. ಆ್ಯಕ್ಚುಲಿ ಇದು ಇವಾಗಲೂ ಸಹಿತ ನಂಗೆ ಆರಾಮಿಲ್ಲರಿ. ನಾನು ವಾಯ್ಸ್ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೈತೆ ಅನಿಸ್ತೈತಿ. ಸೊ ಈಗಲೂ ಸಹ ಮತ್ತೆ ಏನು ಮಾಡ್ಬೇಕ್ರಿ, ಮತ್ತು ದವಾಖಾನೆಗೂ ಹೋಗಲಿಲ್ಲ. ಮತ್ತು ಒಂದು ಗುಳಿಗೆ ತೊಗೊಂಡು ಕೊಟ್ಟರು, ಅದಕ್ಕೆ ಕುಡಿದಾರಪ್ಪ. ಈಗ ನೋಡ್ರಿ ಏನು ಮಕ್ಕೊಂಡ್ರು ಸಮಾಧಾನ ಅನ್ನಿಸ್ವಲ್ದು ನನಗೆ. ಚಕ್ರ ಬರಾಕತ್ತೈತ್ರಿ. ಬೆಳಗ್ಗೆನೂ ಏನು ತಿಂದಿದ್ದಿಲ್ಲ ರೀ ನನಗೆ. ಬಾಯಿ ಸೈಸ ಆಗಿಬಿಟ್ಟಿತ್ತು. ಏನು ನನಗೆ ಕುಂದ್ರಾಕನೂ ಆಗವಲ್ದು, ನಿಂದ್ರಾಕನೂ ಆಗವಲ್ದು. ಸೊ ಅದ್ರಾಗ ನಾನು ಇವತ್ತು ಅಡುಗೆನೂ ಸಹಿತ ಮಾಡಿಲ್ಲ ರೀ. ನನಗೆ ಇಷ್ಟು ತ್ರಾಸ ಅಂದ್ರೆ ಯಾವಾಗಲೂ ಆಗಿರಂಗಿಲ್ಲ ರೀ. ಯಾಕಂದ್ರೆ ನಂಗೆ ಬರೋದು ಒಂದು 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ ಈ ಥರ ನನಗೆ ಆರಾಮ ಇಲ್ದಂಗೆ ಆಕೈತೆ ರೀ. ಅದನ್ನ ಬಿಟ್ಟು ಮತ್ತು ಯಾವಾಗಲೂ ನನಗೆ ಈ ಥರ ಬರೋಂಗಿಲ್ಲ ರೀ. ಸೊ ಯಾವಾಗಾದರೂ ಬಂದರೆ ಈ ಥರ ಬರ್ತದೆ ನೋಡ್ರಿ. ನಂಗೆ ಹೇಳಕ್ಕೆ ಹೋಗಂಗಿಲ್ಲ, ಕುಂದ್ರಾಕೆ ಹೋಗಂಗಿಲ್ಲ ರೀ. ಎದ್ದು ನನಗೆ ಒಂದು ಚರ್ಗಿ ನೀರು ಕುಡಿಯಾಕೂ ಆಗವಲ್ದು. ಅಷ್ಟು ತ್ರಾಸ ಆಗತ್ತೈತೆ ನನಗೆ. ಎಲ್ಲ ಮೈಕೈ ನೋವು, ಜಡ್ಡು ಅನ್ನೋದು. ಮನ್ಯಾಗ ನೋಡಿದ್ರೆ ಯಾರೂ ಇರಲಿಲ್ಲ ರೀ. ನಮ್ಮ ಮನ್ಯಾಗ ಇವರು ಹೊರಗಡೆ ಹೋಗ್ಬಿಟ್ಟಿದ್ರು. ಅವರು ಬೆಳಿಗ್ಗೆನೂ ಹೋಗ್ಬಿಟ್ಟಾರ ರೀ. ಸ್ವಲ್ಪ ಒಂಚೂರು ಮಧ್ಯಾಹ್ನ ಅದ ಫೋನ್ ಮಾಡಿ ಕರೆಯತ್ಲೆ ಒಂಚೂರು ಬಂದು ಗುಳಿಗೆ ತಂದು ಕೊಟ್ಟು ಮತ್ತು ಹೋಗೇ ಬಿಟ್ರೆ. ಸೊ ಅವಾಗಿಂದ ಅದೇ ಹಾಸಿಗೆ ಕಡೆನೇ ಇಟ್ಕೊಂಡು ಹಂಗೆ ಮಕ್ಕೊಂಡೇನು ರೀ. ಎದ್ದು ನನಗೆ ಚರ್ಗಿ ತೊಗೊಳಕ್ಕೂ ಆಗತ್ತಿದ್ದಿಲ್ಲ ನೋಡ್ರಿ. ಅಷ್ಟು ತ್ರಾಸ ಆಗತ್ತೈತೆ. ಸೊ ಅಲ್ಲಿಂದ ಇನ್ನೂ ಹಂಗೆ ಮಿಸ್ ಮಾಡಿದೆ. ನೋಡ್ತಿರ್ರಿ ಫ್ರೆಂಡ್ಸ, ಯಾಕಂದ್ರೆ ನನಗೆ ಚಕ್ರ ಬಂದು ಬಿದ್ದಿದ್ದೂ ಐತ್ರಿ ಆ ಬೆಡ್ಡಿನ ಮೇಲೆಯಿಂದ. ಸೊ ಇಷ್ಟು ಯಾವತ್ತೂ ಬರಂಗಿಲ್ಲ ರೀ. ಬಟ್ ಏನು ಮಾಡೋದು, ಯಾವ ಮನುಷ್ಯರು ಬರಲಿಲ್ಲ ಅಂದ್ರೆ ಮರಕ್ಕೆ ಬರ್ಬೇಕೇನ್ರಿ ಜಡ್ಡೆಲ್ಲ. ಸೊ ಹೆಂಗೆ ಬರ್ತೈತಿ ಹಂಗೆ ಹೋಗ್ಲೇಬೇಕ್ರಿ. ಅದ್ರಾಗ ಬೆಳಗ್ಗೆ 7 ಗಂಟೆಗೆ ಅನ್ನೋರಂಗೆ ಕೆಲ್ಸಕ್ಕೆ ಹೋಗ್ತೀನಿ ರೀ. ಅಲ್ಲಿ ನೀರಾಗ ಮಾಡಿ ಇದು ಮಕ್ಳಿಗೆ ಜಡ್ಡು ಬಂದುಬಿಡ್ತೈತೆ ರೀ. ಮತ್ತು ಅದಕ್ಕಿಂತ ಮುಂಚೆ 5 ಗಂಟೆ 5:30 ಸುಮಾರಿಗೆ ಹೇಳ್ಬೇಕು. ಆಮೇಲಿಂದ ಕಸ ನೆಲ ಎಲ್ಲದು ಮಾಡ್ಕೋಬೇಕು. ಅದನ್ನೆಲ್ಲ ಮಾಡಿಕೊಂಡು ಮತ್ತು ಮನ್ಯಾಗಿಂದು ಚಹಾ ನೀರು ನಡಿ ಎಲ್ಲ ಮಾಡ್ಕೊಂಡು 7 ಗಂಟೆ ಅಂದ್ರೆ ಮತ್ತು ಕೆಲಸದ ಮನ್ಯಾಗ ಇರ್ಬೇಕು ರೀ. ಸೊ ಇದಿಷ್ಟನ್ನು ಅದು ಡೈಲಿ ಮಾಡಿ ಮನುಷ್ಯ ಎದಕ್ಕೆ ಬರ್ಬೇಕು ರೀ. ಆದರೂ ಎಲ್ಲರೂ ಹೇಳತ್ತಿರ್ತಾರೆ ರೀ, ನೀವು ಭಾರಿ ಗಟ್ಟಿ ಅಂತಂದು. ಸೊ ಆ ದೇವ್ರು ಗಟ್ಟಿ ಇಟ್ಟಾನ ರೀ. ಗಟ್ಟಿ ಇಟ್ಟಿದ್ರು ನೋಡ್ರಿ, ಯಾವಾಗಾರು ಬಂದರೆ ಈ ಥರ ಜಡ್ಡು ಹಾಕಿರ್ತಾನೆ. ನಮ್ಮವ್ವ ಅಂತರೂ ಸಿಕ್ಕಾಪಟ್ಟೆ ನಂಗೆ ಬೈಯೋದ್ರೆ. ನಾನಂತರೂ ನಂಗೆ ಆರಾಮಿರಲಿಲ್ಲ ಅಂದ್ರೆ ಸ್ವೆಟ್ರೇ ಬಿಡಂಗಿಲ್ಲ ನೋಡ್ರಿ. ಯಾವಾಗಲೂ ನನಗೆ ಆರಾಮಿರಲಿ ಆರಾಮಿಲ್ಲದೆ ಇರಲಿ, ನನಗೆ ಸ್ವೆಟ್ರ್ ಬೇಕ್ರಿ. ಸಂಜೆ ಮುಂದೆ ಆತಂದ್ರೆ ಸ್ವೆಟ್ರ್ ಹಾಕ್ಕೊಂಡು ಸುಮ್ಮನೆ ಕೆಲಸ ಮಾಡಿದ್ರೆ ನೋಡ್ರಿ ಕುಂತಲ್ಲೇನೋ ಸಮಾಧಾನ ಆಗತ್ತಿದ್ದಿಲ್ಲ ನನಗೆ. ಚಕ್ರ ಬರಂಗೆ ಆಗತ್ತಿತ್ತು ರೀ. ತಲೆ ಒಂದು ತಿರ್ಗಾಕತ್ತಿತ್ತು, ತಲೆ ಒಜ್ಜಾಗಿತ್ತು ರೀ, ತಲೆ ನೋವಾಗತ್ತೈತಿ. ಈ ಕಡೆ ಬೆನ್ನಾಗಿನ ನರ ಹೊಡೆಯಾಗತ್ತವು. ಜ್ವರ ನೋಡಿದ್ರು ಜಗ್ಗಿ ಜ್ವರ ಬಂದಿದ್ದು ರೀ. ಅದು ಗುಳಿಗೆ ತೊಗೊಂಡೇನು ರೀ. ಗುಳಿಗೆ ಅನ್ನೋದು ಮೈಗೆ ಹತ್ತಲಿಲ್ಲರಪ್ಪ. ಅದು ಎಷ್ಟು ಸಂಜೆ ಮುಂದೆ ಹತ್ತತ್ತು ರೀ ನನಗದು. 8:30 ಸುಮಾರು. ಆವಾಗ ನನಗೆ ಅದು ಹತ್ತಿ ಆವಾಗ ಜಳ ಆವಾಗ ಒಂಚೂರು ನಾನು ಸ್ಟ್ರಾಂಗ್ ಆಗಿ ಸ್ವಲ್ಪ ಮಾತಾಡೋಕ್ಕಾಗಲಿ ಹಿಂಗೆ ಲೈವ್ ಮಾಡಿದಾಗಂತೂ ಒಂಚೂರು ಮಾತಾಡೋಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದೇನೆ ರೀ. ಇಲ್ಲಿ ನನಗೆ ಅಷ್ಟು ನನಗೆ ಮಾತಾಡೋಕ್ಕಾಗವಲ್ದು ರೀ. ಏನಿಲ್ಲ, ಹೊರಗಡೆ ನೋಡಿದ್ರೆ ಕೆಲಸದವ್ರು ಬಂದು ಒದ್ರಾಕತ್ಬಿಟ್ಟಾರ್ರಿ. ಚಾವಿ ನೋಡಿದ್ರೆ ಕೇಳಾಕತ್ತಾರ. ಒಬ್ಬೊಬ್ರು ಹಂಗೆ ಬರೋದ್ರೆ ಏನು ಮಾಡ್ಬೇಕ್ರಿ. ಇಲ್ಲಿ ನಮ್ಮ ಪರಿಸ್ಥಿತಿ ಒಬ್ಬಂಟಿಗಾರ ಬಾಳೆ ಬಂದರೆ ಈ ಥರ ಇರ್ತೈತೆ ನೋಡ್ರಿ. ಇದನ್ನು ವಿಡಿಯೋ ನಾನು ಯಾಕೆ ನಿಮ್ಗೆ ತೋರ್ಸಾಕತ್ತೇನಪ್ಪ ಅಂದ್ರೆ,
ಸೊ ಒಬ್ಬಂಟಿಗರ ಬಾಳೆವು ಹೆಂಗೆ ಇರ್ತೈತಿ ಜೀವನ ಅನ್ನೋದು ಹೆಂಗೆ ಇರ್ತೈತಿ ಅನ್ನೋದು ತೋರ್ಸಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಅಮ್ಮ ನಾನು ನಿಜವಾಗ್ಲೂ ರೀ ಇದನ್ನು ನಾನು ಬಿದ್ದಿದ್ದು ನನಗೆ ಗೊತ್ತಾಗಲಿಲ್ಲರಪ್ಪ. ನನಗೆ ಚಕ್ರ ಬಂದು ನನಗೆ ಹೆಂಗೆ ನಾನು ಎದ್ದು ಕುಂತೇನೆ ಏನೋ ನನಗೂ ಗೊತ್ತಿಲ್ಲ ರೀ. ಎಷ್ಟೊತ್ತಿನ ಬಳಕ ನಾನು ಇದು ಮಾಡೇನಿ ರೀ, ನಾನು ಆದರೂ ಕಟ್ ಮಾಡೀನಿ. ಸೊ ಅದನ್ನೆಲ್ಲ ನೀವು ತೋರಿಸಿದ್ರೆ ನೀವೇ ಗಾಬರಿ ಆಗ್ತಿದ್ರಿ ನಿಜವಾಗ್ಲೂ ಫ್ರೆಂಡ್ಸ್. ನನಗೆ ಇದನ್ನು ಯಾವುದೇ ಕಾರಣಕ್ಕೂ ಫೇಕು ಅಲ್ಲ, ಏನಿಲ್ಲ. ನನಗಾಗಿದ್ದ ತ್ರಾಸನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ನಾವು ಸುಳ್ಳುಗಳು ಹಾಕಿ ನಮ್ಗೆ ಇದನ್ನು ಜೀವನ ಇದನ್ನು ವೀಡಿಯೋ ತೋರಿಸಿದ್ರೆ ನಮ್ಗ್ಯಾರ ಏನು ಸಿಗ್ತೈತೆ ರೀ, ನಿಮ್ಗಾರ ಏನು ಸಿಗ್ತೈತಿ ಅದ್ರ ಸಂಬಂಧ. ಅದ್ರಾಗ ಮತ್ತು ನನಗೇನೇ ಇದ್ದರೂ ಫೇಕ್ ಬೇಡ, ರಿಯಲ್ ಇರ್ಬೇಕು. ರೀಲ್ ಬೇಡ, ರಿಯಲ್ ಇರ್ಬೇಕು. ಯಾವಾಗಲೂ ನಾನು ರಿಯಲ್ಲೇ ತೋರಿಸೋದ್ರಿ. ನನ್ನ ವೀಡಿಯೋದಾಗ ನಾನೇ ಹೇಳ್ಕೊತೀನಿ ರೀ. ಸೊ ನಾನೊಬ್ಬಳು ಕನ್ನಡ ಬ್ಲಾಗಿಂಗ್ ಅಂತ ನನಗೆ ಕನ್ನಡ ಸರಿಯಾಗಿ ಬರೋಂಗಿಲ್ಲ ಮಾತಾಡೋಕೆ ಅಂತಂದು ಈ ಥರ ನನ್ನ ಬ್ಲಾಗಿಂಗ್ದಾಗ ಹೇಳ್ಕೊತೀನಿ ಹೊರತು ನನಗೆ ಅದು ಫೇಕ್ ಯಾವುದು ನನಗೆ ತೋರ್ಸೋಕೆ ಆಗಂಗಿಲ್ಲ ರೀ. ಸೊ ಇದಾಗಿದ್ದು ನಿಜಾನ ರೀ. ನನಗೆ ಎಷ್ಟು ತ್ರಾಸ ಆಗೈತಿ ಏನು ಅನ್ನೋದು ನಾನು ಈ ವಿಡಿಯೋದಾಗ ನಿಮ್ಗೆ ತೋರ್ಸಾಕತ್ತೀನಿ ಅಷ್ಟೇ ರೀ. ಇದನ್ನು ಬಿಟ್ಟು ಯಾವುದೇ ಇದು ಇಲ್ಲ ರೀ ನನಗೆ. ಆಮೇಲೆ ಅದು ಹಂಗೆ ಎದ್ದು ಒಂಚೂರು ಕುತ್ಕೊಂಡ್ರು ನನಗೆ ಇದನ್ನು ಆಗತ್ತಿದ್ದಿಲ್ಲರಪ್ಪ. ಅಲ್ಲಿಂದ ಎದ್ದು ಮತ್ತೆ ಮಕ್ಕೊಂಡು ಮತ್ತು ಗುಳಿಗೆ ಎಲೆ ಗುಳಿಗೆ ಇಟ್ಟಿದ್ದೆ ರೀ ನಾನು. ಮತ್ತು ಗುಳಿಗೆನೂ ನೋಡಕ್ಕೆ ಕುತ್ಕೊಂಡೆ. ಸೊ ಏನು ಮಾಡ್ಬೇಕ್ರಿ ಫ್ರೆಂಡ್ಸ್. ಯಾವಾಗ ನಮ್ಮಮ್ಮ ಅಂತೂ ನಿನ್ನೆ ಹೋಗ್ಯಾರ್ರಿ ಅವರು ಊರಿಗೆ, ಭಯಾಕತ್ತು ಬಿಟ್ಟಾರ್ರಿ. ಅದು ಹೋಗಿ ಒಂಚೂರು ದವಾಖಾನಿಗೆ ತೋರಿಸ್ಕೊಂಡು ಬಾ ಅಂತಂದೆ. ಸೊ ಮತ್ತು ಸುಳಪಳ ಪಾಪ ಇಲ್ಲವಾ ಹೋಗಿ ಬರ್ತೀನಿ ಅಂತಂದು ಹೇಳ್ಕೊತಾನೆ ಕಡೆ ಕಾಲಕ್ಕೆ ರಾತ್ರಿ ದಾಟಿಸ್ತಾರೆ. ಯಾಕಂದ್ರೆ ಅವರು ಹೆದರಿ ಬಿಡ್ತಾರೆ ಈಗ ಮಾಡೋಕ್ಕೆ ಕೆಲಸ. ಇವಳ ಬೆಳಗ್ಗೆ ನೋಡಿದ್ರೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು, ಮತ್ತು ಮಕ್ಕೊಂಡ್ರೆ ಯಾರು ಮಾಡ್ಬೇಕಂತಂದು ನಮ್ಮಮ್ಮಗೂ ಆರಾಮಿಲ್ಲ ರೀ. ಅದ್ರಾಗ ಅಮ್ಮನೂ ಪಾಪ ನನಗೆ ಧೈರ್ಯ ಹೇಳಿ ನನಗೆ ಇದು ಮಾಡಾಕತ್ತಾರೆ ರೀ. ನಮ್ಮ ಜೀವನ ಏನು ಹಿಂಗೆ ನೋಡ್ರಿ. ಸೂಟಿ ಮಾಡಿಬಿಡಿ 2 ದಿನ ಆರಾಮಿರೋ ಅಂಥದ್ದು ಅಂತಾರೆ. ಸೂಟಿ ಮಾಡಿದ್ರೆ ನನ್ನ ಬಾಳೆ ಹೆಂಗೈತೆ ನೋಡ್ರಿ ಅದು ಹೇಳ್ತೀನಿ. ಸೊ ಈಗ ನನ್ನ ಮಕ್ಕಳು ಅಳ್ತಿರ್ತಾರೆ ರೀ, ಈಗ ಊರಿಗೆ ಬಾ ಅಂತಂದು. ಸೊ ಆವಾಗ ರೀ ಸೂಟಿ ಮಾಡೋದು. ಅದನ್ನ ಬಿಟ್ಟು ನನಗೆ ಆರಾಮಿಲ್ದಾಗೂ ನಾನು ಗುಳಿಗೆ ತೊಗೊಂಡು ಆರಾಮಾಗಿ ಹೋಗ್ತೀನಿ ಹೊರತು ನನಗೆ ಕೆಲಸ ಬಿಡಂಗಿಲ್ಲ ರೀ. ಯಾಕಂದ್ರೆ ಈಗ ಆರಾಮಿಲ್ಲ ಅಂತಂದು ನಾನು ಒಂದು ದಿನದ್ದು ಮಕ್ಕೊಂಡವ್ರಷ್ಟು ತೊಗೊಳೋದು ನೋಡಿದ್ರೆ. ಬಟ್ ಇನ್ನೊಂದು ದಿನಕ್ಕೆ ನನ್ನ ಮಕ್ಳು ಅಳ್ತಿರ್ತಾವ್ರಿ. ಅಲ್ಲಿ ಹೋಗಲಿಲ್ಲ ಅಂದ್ರೆ ಮಕ್ಳದ್ದು ನೋಡಿ ನನ್ನ ಹೊಟ್ಟೆ ಎಲ್ಲ ಏನೋ ಅಂತಾರಲ್ರಿ ಕರಳು ಕಿತ್ತು ಬರಂಗೆ ಆ ಥರ ಅಳ್ತಾರ್ರಿ ಇವರು. ಮತ್ತು ಅವಾಗ ಸೂಟಿ ಕೊಡೋಂಗಿಲ್ಲ ಅಂತಂದು ಮತ್ತು ಆ ಸಂಕಟಕ್ಕೆ ಕೆಲ್ಸಕ್ಕೆ ಹೋಗಿಬಿಡ್ತೀನಿ ರೀ ನಾನು. ಇವತ್ತು ಒಂಚೂರು ನನಗೆ ಈಗ ಗುಳಿಗೆ ತೊಗೊಂಡು ಆರಾಮ ಅನ್ಸಿದ್ರೆ ಮತ್ತು ನಾನು ನಾಳೆ 7 ಗಂಟೆ ಅನ್ನೋರ್ಗೆ ಕೆಲ್ಸಕ್ಕೆ ಹೋಗ್ಬೇಕು ರೀ. ನಂದು ಹಂಗೈತಿ. ಏನು ಬಡವ್ರ ಬಾಳೆ ಹಿಂಗೆ ನೋಡ್ರಿ. ಈಗ ಬಿಟ್ಕೊಟ್ಟು ಇವತ್ತೊಂದು ದಿನ ನಾಳೆ ಒಂದಿನ ನಾನು ಕೆಲಸ ಬಿಟ್ಟು ಮಕ್ಕೊಂಡ್ನಂದ್ರೆ ಇನ್ನೊಂದು ದಿನಕ್ಕೆ ನನ್ನ ಮಕ್ಳು ಅಳ್ತಿರ್ತಾವೆ. ಆವಾಗ ಹೋಗೋಕೆ ಆಗಂಗಿಲ್ಲ ರೀ ನನಗೆ. ಆ ಹುಡುಗರನ್ನ ಅಳಿಸ್ಕೊತ ಮತ್ತು ಇಲ್ಲಿ ನನಗೆ ಇರೋಕ್ಕಾಗಂಗಿಲ್ಲ. ಅದ್ರ ಸಂಬಂಧ ನಾನು ಮತ್ತು ಎಷ್ಟೋ ನನಗೆ ಆರಾಮಿರ್ಲಿಕ್ಕೂ ಅದನ್ನ ನುಂಗ್ಕೊಂಡು ನಾನು ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ರೀ. ಇಷ್ಟು ತ್ರಾಸ್ನಾಗ ಮತ್ತು ನಾನು ನಿಜವಾಗ್ಲೂ ಇವತ್ತು ಏನು ಬೇಡ್ಕೊಳಕತ್ತೀನಪ್ಪ, ನಾನು ನಾಳಿನ ಮಟ್ಟ ಇವತ್ತು ರಾತ್ರಿ ಆಗಲಿ ನಾಳಿನ ಬೆಳಗ್ಗಿನ ಮಟ್ಟ ನನಗೆ ಆರಾಮ ಮಾಡ್ಪದೀವ್ರಿ. ಇಷ್ಟು ಕಷ್ಟನ ಮತ್ತು ನಾಳಿನ ದಿನಕ್ಕೆ ಆಗಬೇಡ. ಯಾಕಂದ್ರೆ ನಾನು ಒಂದಿನ ಸೂಟಿ ಮಾಡಿದರೆ ಇನ್ನೊಂದು ದಿನಕ್ಕೆ ನನ್ನ ಮಕ್ಕಳನ್ನ ನಾನು ನೋಡೋಕೆ ಆಗಂಗಿಲ್ಲ ಅಂತಂದು ನಾನು ನಿಜವಾಗ್ಲೂ ಬೇಡ್ಕೊಂಡೇನಿ ರೀ. ನಾನು ಯಾವಾಗಲೂ ನನ್ನ ಮಕ್ಳ ಬಗ್ಗೆ ನಾನು ವಿಚಾರ ಮಾಡಿದ್ರಿ. ನನ್ನ ಬಗ್ಗೆ ಏನು ವಿಚಾರ ಮಾಡ್ಕೊಳಂಗಿಲ್ಲ ರೀ. ನನಗೆ ಆರಾಮಿರಲಿ ಆರಾಮಿಲ್ಲದೆ ಇರಲಿ. ಸೊ ನೋಡಿರಿ ಈಗ ಹಂಗೆ ಹಗರ್ಕ ಎದ್ದೆ ನೋಡಿರಿ ಫ್ರೆಂಡ್ಸ್. ಇಷ್ಟೆಲ್ಲ ಕತೆ ಆಗೈತೆ ರೀ ನಂದು ಇವತ್ತಿನ ದಿನಕ್ಕೆ. ನಿಮ್ಗೆ ಏನು ಅನ್ಸೈತಿ ಕಮೆಂಟ್ ಮೂಲಕ ತಿಳಿಸ್ರಿ. ಒಬ್ಬರ ತ್ರಾಸು ಅದು ಅನುಭವಿಸ್ದವ್ರಿಗೆ ಗೊತ್ತಿರ್ತೈತೆ ರೀ. ಅದನ್ನ ತ್ರಾಸು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡೀನಿ, ನನಗಾಗಿದ್ದು ನೋವು. ಮತ್ತು ನೋಡಿರಿ ಇವತ್ತಿಂದ ಈ ವಿಡಿಯೋ ಎಂಡ್ ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.